ಅಮ್ಮ, ನೀ ಸುಮ್ಮನೆ ಇರು. ಮೊದಲಿಂದನೂ ಇದನ್ನೇ ಮಾಡಿದ್ ನೀವು. ಒಂದು ಸತಿ ಅವಳು ಹೇಳ್ದಂಗೆ ಕೇಳಿದರೆ ಎಲ್ಲ ಸರಿ ಆತಿತ್ತು ಗೊತ್ತಾ. ಯಾವಾಗ ನೋಡಿದ್ರು ನೀವು ಹೇಳಿದ್ದೇ ಆಗಬೇಕು ಅಂತೀರಿ. ಅದು ಒಳ್ಳೇದು ಕೆಟ್ಟದ್ದು. ಈ ಸತಿನೂ ಅಷ್ಟೇ. ಅವಳಷ್ಟು ಕೇಳ್ಕೊಂತಿರ್ಬೇಕಾರೆ ಅವಳು ಹೇಳ್ದಂಗೆ ಕೇಳಿದರೆ ಏನಾಗ್ತಿತ್ತು? ಅವಳ ಮನಸ್ಸಿಗಾರು ಒಂದು ಸಮಾಧಾನ ಆತೈತಾ? ಒಂದನ್ನು ನೀವು ಅವಳು ಹೇಳ್ದಂಗೆ ಮಾಡ್ಲಮ್ಮ. ಹಾಗಾಗಿ ನಿಮ್ಮ ಮೇಲೆ ಅಷ್ಟು ಸಿಗ್ತದೆ ಅವಳಿಗೆ. ಈಗ ಮತ್ತೆ ಅದನ್ನು ಬೇಜಾರು ಮಾಡ್ತೀರಿ. ಅವಳು ನಮ್ಮ ಹತ್ರ ಮಾತಾಡಲ್ಲ, ನಮ್ಮನ್ನು ಕಂಡ್ರಾಗಲ್ಲ, ನಮ್ಮ ಹತ್ರ ಸಿಟ್ಟು ಮಾಡ್ತಾಳೆ. ಏನು ಮಾಡ್ತಾಳೆ ಮತ್ತೆ ನೋಡೋಣ ಹೇಳಿ. ಒಂದು ವಿಚಾರದಲ್ಲಿ ಅವಳು ಹೇಳ್ದಂಗೆ ಕೇಳದೆ ಇದಕ್ಕೆ ಅವಳು ಒಪ್ಪಿದ್ದೇ ದೊಡ್ಡದು. ಆದರೂ ಅವಳ ಮನಸ್ಸಿನ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರದೆ ಅಂತ ನೋಡಿರಿ. ಮತ್ತು ಈಗಲೂ ಹಾಗೆ ಮಾಡ್ತೀರಲ್ಲ. ಪುಣ್ಯಕ್ಕೋ ಬಾವು ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗಿದ್ಕಾತು. ಇಲ್ಲಿ ಈ ಸತಿ ಏನು ಆತಿತ್ತೇನೋ. ಅವರೊಬ್ಬರು ಒಳ್ಳೆಯವರಾಗಿದ್ಕಾತು. ಅವರು ಏನಾದ್ರು ಸ್ವಲ್ಪ ಹೊರಟುತನ ಮಾಡೋರಾಗಿ ನಿಮ್ಮ ಮಗಳನ್ನ ನೀವು ಬಿಟ್ಕೊಳ್ಳಿ ಅಂತ ಇಲ್ಲಿ ಬಿಟ್ಟು ಹೋಗಿದ್ರೆ ಏನು ಮಾಡ್ತಿದ್ದೆ ಅಮ್ಮ ನೀನು? ನಿಮ್ಮ ಹಠಾನೇ ಸಾಧಿಸ್ಬೇಕು ಅಂತ ನೋಡ್ತೀರಲ್ಲ. ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ಅಕ್ಕ ಹೇಳೋದ್ರಲ್ಲೂ ತಪ್ಪೇನಿಲ್ಲ ಗೊತ್ತಾ. ಅವಳು ಹೇಳೋದು ಸರಿನೇಯ. ನೀವು ಮಾತು ಕೊಟ್ಟಿದ್ದಂತೂ ಹೌದು, ನಾನೇ ಕೇಳಿಸ್ಕೊಂಡಿನಿ. ಈಗ ಆ ಪ್ರಕಾರ ನಡ್ಕೊಳಕ್ಕಾಗಲ್ಲ ಅಂದರೆ ಏನು ತೊಂದರೆ ಆತೈತಿ? ಈಗ ಯಾವತ್ತೂ ಮಾಡೋದು ಈಗಲೇ ಮಾಡುವಾಗಲೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಇದು ಗೊತ್ತಾದರೆ ಮತ್ತೇನಿಲ್ಲ, ಮತ್ತೆ ಬಂದು ಪಟ್ಟು ಹಿಡಿದು ಕೂರ್ತಾಳೆ. ಅಲ್ಲ, ಇನ್ನೂ ಇದೇನು ಇಲ್ಲಿಗೆ ಮುಗಿಯಲ್ಲ. ನೀವು ಅವಳು ಹೇಳ್ದಂಗೆ ಮಾಡೋ ತನಕ ಅವಳು ಸುಮ್ಮನಿರ್ತಾಳೆ ಅಂತ ನಂಗೆ ಅನ್ಸಲ್ಲ. ಒಂದು ದಿವಸ ಸಮಾಧಾನ ಮಾಡ್ಬೋದು, 2 ದಿವಸ ಸಮಾಧಾನ ಮಾಡ್ಬೋದು ಭಾವ. ಅವರಿಗೂ ನೋಡಿ ಬೇಜಾರಾದಾಗ ಅವಳು ಏನು ಹೇಳ್ತಾಳೋ ಆ ಥರ ಮಾಡಿ ನೀವು ನಂಗೆ ಆಗಲ್ಲ ಅಂತಾರೆ. ಅಷ್ಟು ಹೇಳಿಸ್ಕೊಂಡು ಇದು ಮಾಡೋದಕ್ಕಿಂತ ಈಗಲೇ ತೆಗೆದು ಅವ್ರ ಹೆಸ್ರಿಗೆ ಮಾಡಿಬಿಟ್ಟಿದ್ರೆ ನಾವೇ ದೊಡ್ಡವ್ರು ಆಗ್ಬೋದಿತ್ತು ಅನ್ಸೋದು ನನಗೆ. ಹೇಳಿದ್ರೆ ಪಾಪ ಬೈಯೋಕ್ಕೆ ಬರ್ತಾರೆ. ನಾನಾರು ಏನು ಮಾಡಲಿ? ಅಲ್ಲ ಹೋದ್ಮೇಲೆ ಇನ್ನೇನೇನು ಅದೆಯಾ ಲಾವಣ್ಯ. ಅವಳಿಗೇನೋ ತಿಳುವಳಿಕೆ ಇಲ್ಲ ಅಂದರೆ ನೀನು ಹಾಗೆ ಮಾತಾಡಬೇಡ. ಎಲ್ಲರೂ ಒಪ್ಪಿ ತಪ್ಪಿ ಅದರಿದ್ರೆ ಹಿಂಗೆ ಹೇಳಬೇಡ ಮರತೆ. ಮತ್ತು ಅದನ್ನೇ ಒಂದು ಹಿಡ್ಕೊಂಡು ಕೂತ್ಕೊತದೆ. ನೀ ಎಲ್ಲಿದ್ದೀಯ ನೀನು? ಆಸ್ತಿ ದುಡ್ಡು ಕಾಸು ಅಂದರೆ ಎಲ್ಲರಿಗೂ ಮೋಹ ಇದ್ದೇ ಇರ್ತದೆ. ನಿನ್ನ ಭಾವಗೂ ಗೊತ್ತು, ಅವೇನು ದೇವತಾ ಪುರುಷ ಏನಲ್ಲ. ಯಾವತ್ತಿದ್ರೂ ಇವಳು ಪಾಲಿಂದು ಅಂತ ಇಲ್ಲಿ ಇರ್ತದೆ, ಅದು ನಮಗೆ ಸಿಗ್ತದೆ ಅಂತ ಗೊತ್ತು. ಅದಕ್ಕೆ ಅಷ್ಟು ಆಸೆ ಮಾಡ್ತಾನೆ, ಅಷ್ಟು ಕೇರಾಗಿ ನೋಡ್ಕೋತಾನೆ. ಏನು ಪುಕ್ಷಟೆ ಅಲ್ಲ. ಎಲ್ಲಿ ನಮ್ಮಂಗಿದ್ದರ ಮನೆಯಿಂದ ಎಲ್ಲಿ ಹಿಂಡು ಕೊಡ್ತಿದ್ರು ಅವನಿಗೆ? ಗೊತ್ತವನಿಗೆ ಯಾಕೆ ಆತಿದ್ದ? ಇದೆಲ್ಲ ಗೊತ್ತಿದ್ದೆ. ಹಾಗಾದ್ರೆ ಈಗ ಅಪ್ಪನ ನನಗೆ ಮಗನೋ. ಈಗಲೇ ನಾವೇನಾರು ಅವನ ಹೆಸರಿಗೆಲ್ಲ ಆಸ್ತಿ ಮಾಡಿಬಿಟ್ಟು ಅಂದರೆ ನಾಳೆ ಮತ್ತೇನು ಬೆಲೆ ಉಳಿತದೆ? ಯಾವ ಹೆದರಿಕೆ ಉಳಿತದೆ? ಅದಕ್ಕೇನೋ ತಲೆ ಇಲ್ಲ ಅಂದರೆ ಅದು ಅಲ್ಲದೆ ಗಂಡನ ಹೆಸರಿಗೂ ಅಲ್ಲಂತೆ, ಇದ್ರ ಹೆಸರಿಗೂ ಅಲ್ಲಂತೆ, ಮಾವನ ಹೆಸರಿಗೆ ಮಾಡ್ಬೇಕಂತೆ. ಇದಕ್ಕೇನು ಬೆಲೆ ಉಳಿತದೆ ನೋಡೋಣ ಹೇಳಲ್ಲಿ. ಅದೇನಾರು ಗೊತ್ತಾ ಅದಕ್ಕೆ? ಈಗ ಅದ್ರ ಹೆಸ್ರಿಗೆ ಮಾಡೋದಾದ್ರೂ ಅತ್ಲಕ್ಕೆ ಮಾಡೋಣ ಅಂತ, ಅದಕ್ಕೂ ನಮಗೆ ಈಗ ಮನಸ್ಸಿಲ್ಲ. ಅದ್ರ ಹೆಸ್ರಿಗೆ ಮಾಡಿದ್ರು ಈಗ ನಾಳೆ ಒಂದು ಪಕ್ಷ ಬೇಡ ಅಂತ ಬಿಟ್ಟೇ ಬಿಟ್ನಪ್ಪ. ಅವಾಗ ಇಬ್ಬರಿಗೂ ಆತದದು ಗೊತ್ತಾನ? ಕಾನೂನು ಎಲ್ಲ ಗೊತ್ತಿದ್ದೆ ನಿನ್ನಪ್ಪ ಎಲ್ಲ ಯೋಚನೆ ಮಾಡಿ ಇಷ್ಟು ಮಾಡಿಟ್ಟಾರೆ. ನೀನು ಅದರ ಮಧ್ಯೆ ಹಿಂಗೆ ಮಾತಾಡಬೇಡ. ಹೋಗೋಣ ಬೆಂಗಳೂರಿಗೆ, ಎಲ್ಲ ಸರಿ ಮಾಡಿಕೊಟ್ಟು ಬರೋಣ, ಒಂದು ಒಳ್ಳೆ ಮನೆ ಮಾಡಿಕೊಡೋಣ ಅನ್ನೋದೊಂದು ಆಸೆ ಇತ್ತು. ಎಂತಕ್ಕೂ ಬೇಡ ಅಂತದಲ್ಲ, ನಮ್ಮ ಮುಖ ಕಂಡ್ರೆ ಆಗಲ್ಲ ಅಂತದೆ. ಅಲ್ಲಿ ಹೋಗಾರು ಏನು ಮಾಡೋದು? ಏನು ಅತ್ತೆ ಮಾವನ ಕರ್ಕೊಂಡು ಹೋಗ್ತದೇನು? ನಿನ್ನ ಭಾವನೂ ಏನು ಕಮ್ಮಿ ಇಲ್ಲ. ನಾ ಅಪ್ಪ ಅಮ್ಮನ ಕರ್ಕೊಂಡು ಹೋಗದೇ ಇರಲ್ಲ. ನಾವು ಹೆತ್ತು ಸಾಕಿ ಆಚೆ ಮನೆಯಲ್ಲೆಲ್ಲ ಕೇಳಿದ್ರೆ ಎಂತ ಹೇಳದೆ ಏನು? ಅದು ಸುದ್ದಿನೇ ಹೇಳೋದೇ ಬೇಡ. ನಾನೀಗ ಎದ್ದು ಹಚ್ಚಿಕೋತೀನಿ ನೀನು ಇದೇ ಥರ ಮಾತಾಡ್ತಿದ್ರೆ. ಎಂತ ಆಚೆ ಈಚೆ ಮನೆಯವ್ರು ಏನಂತಾರೆ ಏನೋ, ಆಚೆ ಈಚೆ ಮನೆಯವ್ರು ಏನಂತಾರೆ ಏನೋ. ಯಾವತ್ತು ಬಂದರೆ ನಮ್ಮನೆ ಕಷ್ಟಕ್ಕೆ ಅವ್ರು ಯಾವತ್ತು ಬಂದರೆ? ಬರೀ ಅವರಿಗಾಗಿ ಬದುಕೋದಾದ್ರೆ ನಮಗಾಗಿ ನಾವು ಬದುಕೋದು ಯಾವಾಗ? ಅವಳ ಜೀವನ ಅಂತೂ ಹಾಳೇ ಮಾಡಿಬಿಟ್ರಿ. ಅವ್ರಿವ್ರು ಏನಂತಾರೆ ಅಂತ ಹೆದ್ರಿನೇ ನನಗೆ ಹೊಟ್ಟೆ ಉರಿತದೆ ಗೊತ್ತಾ. ಮೊನ್ನೆ ಇಷ್ಟು ಶಾಕ್ ಆಗಿಬಿಟ್ಲು ಪಾಪ ಅವಳ ಮದುವೆ ಮನೆಯಲ್ಲಿ. ನೋಡು ಅವ್ರ ಗಂಡ ಹೆಂಡತಿ ಹೆಂಗೆ ಬಂದರು. ಅವಳ ಜಾಗದಲ್ಲಿ ಇವಳು ಇರ್ತಿದ್ಲು. ಏನು ಕಡಿಮೆ ಆಗಿದೆ ಅವರಿಗೀಗ? ಅಯ್ಯೋ, ಆಸ್ತಿ ಇಲ್ಲ, ಮನೆ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ ಅಂದ್ರಲ್ಲ ಮೊನ್ನೆ ಬಂದ್ರಲ್ಲ ಅಮ್ಮ ಅವ್ರ ಮದುವೆಗೆ. ಅವರು ಇಬ್ಬರು ಬಂದರು, ಭಾವ ಅಕ್ಕನೂ ಹೋಗಿದ್ರು. ಯಾರು ರಾಯಲ್ಲ ಕಾಣ್ತಿದ್ರು ಹೇಳು? ಯಾರು ಹೆಚ್ಚು ಸ್ಟ್ಯಾಂಡರ್ಡಾಗಿ ಯಾರು ಕಾಣ್ತಿದ್ರು? ಅದನ್ನು ನೋಡಿ ಇವಳಿಗಷ್ಟು ಶಾಕ್ ಆಗಿದೆ. ನಮ್ಮ ಕೈಯಾರೆ ಅವಳ ಜೀವನ ಹಾಳು ಮಾಡಿದ್ವು ಅಮ್ಮ, ನಮ್ಮ ಕೈಯಾರೆ. ನನಗೇ ಹೊಟ್ಟೆ ಉರಿತದೆ ನೆನೆಸ್ಕೊಂಡ್ರೆ, ಅವಳಿಗಿನ್ನು ಹೆಂಗೆ ಆಗೋಕ್ಕಿಲ್ಲ. ಸುಮ್ಮನೆ ಕೂತ್ಕೊಳ್ಳೆ. ಈಗ ಆ ಥರ ಮಾಡ್ಕೆ ಬಂದಿದ್ದಷ್ಟೇ. ನಾವು ಬರ್ತೀನಿ ಅಂತ ಹೆಂಗೋ ಗೊತ್ತಿತ್ತಲ್ಲ, ಅದಕ್ಕೆ ಬೇಕಂತಾನೆ ಮಾಡ್ಕೆ ಬಂದನು. ಮೇಲಕ್ಕೊಂದು ಬಣ್ಣಾಗಿದ್ದರೂ ಸಯ್ಯ,
ಒಳಗಿನ ಏನದೆಯೋ ಅಲ್ಲಿ ಯಾರಿಗೆ ಗೊತ್ತು. ಇದ್ರೆ ಇದ್ಕೊಳ್ಳಿ. ಈಗ ಇದನ್ನು ಮದುವೆ ಆಗಿದ್ರೆ ಈಗ ಇಷ್ಟೊತ್ತಿನೊಳಗೆ ಆಸ್ತಿಲಿ ಪಾಲು ಕೇಂದಾಗಿರ್ತಿತ್ತು ಗೊತ್ತಾನ. ಅವೆಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಿದ್ನಂತೆ, ನಾನು ಅವಳಿಗಾಗಲ್ಲ ಇದಕ್ಕಾಗಿ ಅಂತ. ಎಷ್ಟು ಜನ ಬಂದು ಹೇಳ. ಬಿಡಮ್ಮ, ನಿನ್ನ ಹತ್ರ ಎಷ್ಟು ಹೇಳಿದ್ರು ಅಷ್ಟೇ. ನಿಮ್ಮ ಮನಸ್ಸೊಳಗಿದ್ದು ತೆಗೆದು ಹಾಕೋದೇ ಇಲ್ಲ. ನೀ ಎಷ್ಟು ಸಲೀಸಾಗಿ ಹೇಳ್ತೀಯಲ್ಲ ಅಮ್ಮ, ಅವಳ ಜೊತೆ ಹೋಗಿರೋ ಒಂಚೂರು ಅವಳನ್ನು ಸುಧಾರಿಸು ಅಂತ. ನೀನೇ ನೋಡ್ತೀಯ, ಒಂದೊಂದು ಸತಿ ಅವಳು ನನ್ನ ಮಾತು ಕೇಳಲ್ಲ ಗೊತ್ತಾ, ನನ್ನ ಮೇಲೆ ಸಿಟ್ಟು ಮಾಡೋಕ್ಕೆ ಶುರು ಮಾಡ್ತಾಳೆ. ಈಗ ನಾವು ಅಲ್ಲಿದ್ದರೆ ತೀರ ಈ ಥರ ಮಾಡೋಷ್ಟೊತ್ತಿಗೆ ನಾನು ಏನು ಮಾಡಲಿ? ನನ್ನ ಮಾತು ಕೇಳಲ್ಲ, ಬಾವನ ಮಾತು ಕೇಳಲ್ಲ. ಈಗ ನಮ್ಮನೇಲಿ ಇರೋಷ್ಟೊತ್ತಿಗೆ ಏನಾದರೂ ಸಬೂಬು ಹೇಳಿ ನಾನು ಸಮಾಧಾನ ಮಾಡ್ಬೋದು. ಅವರಿಬ್ಬರು ಗಂಡ ಹೆಂಡತಿ ಇರೋಷ್ಟೊತ್ತಿಗೆ ಹೆಂಗೋ ನಂಗೆ ಯೋಚನೆ ಮಾಡೋಕ್ಕೆ ಆಗಲ್ಲ. ಆ ಥರ ಇದೆ. ನನ್ನೊಂದು ಸಿಕ್ಸಾಗ್ತಿದ್ದೀರಿ ನೀವು. ಒಂದು ಸ್ವಲ್ಪನೂ ನಾನು ಫ್ರೀಯಾಗಿ ಇದ್ದಿದ್ದೇ ಇಲ್ಲ ಗೊತ್ತಾ. ನನಗೂ ಆಸೆ ಇರಲ್ಲ, ನಮ್ಮ ಅಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಾನು ಅವ್ರ ಜೊತೆ ಒಂದು ಸ್ವಲ್ಪ ಆರಾಮಾಗಿರ್ಬೇಕು ಅಂತ. ಅವತ್ತಿಂದ ಇವತ್ತಿನ ತನಕ ನಂಗೆ ಇದೇ ಆಗಿದೆ. ಈಗ ಅವರಿಬ್ಬರು ಹೊಸ ಮದುಮಕ್ಳು ಇರೋರ ಮನೇಲಿ ನೀನು ಹೋಗಿರು ಅಂತಿದ್ದೀರಿ. ನನ್ನ ಮನಸ್ಸು ನಿಮಗೆ ನನ್ನ ಕಷ್ಟ ಏನಂತ ಗೊತ್ತೇ ಆಗಲ್ಲ. ಈಗ ಅವಳು ಬೈತಾಳೆ ಅಂತ ನೀವು ಹೋಗಲ್ಲ, ಅಚ್ಚುಕಟ್ಟಾಗಿ ಇಲ್ಲಿ ಕೂತು ಬಿಡ್ತೀರಿ. ನಂಗೇನು ಬೈದೆ ಬಿಡ್ತಾಳ ಅವಳ? ಒಂದು ಸರಿ 2 ಸರಿ ಬೈದರೂ 3ನೇ ಸರಿ ಅವಳಿಗೂ ಅಮ್ಮ ಅನ್ನೋ ಆಸೆ ಅದೇ. ನೀವು ಅದನ್ನು ಉಳಿಸ್ಕೊಳೋದೇ ಇಲ್ಲ. ಅವಳೇನಾರು ಹೇಳಿಬಿಟ್ರೆ ತಿರ್ಗಿ ಅವಳಿಗೆ ಬೈದಾತು, ಮತ್ತೇನಾರು ಇದು ಮಾಡಾತು. ಅದಕ್ಕೆ ಅವಳು ಸಿಟ್ಟು ಇನ್ನೂ ಹೆಚ್ಚಾಗ್ತದೆ. ಏನಪ್ಪ ಆ ಸಣ್ಣ ಮನೆ ಹೆಂಗಿರ್ತೀನಿ ಏನೋ ಅಲ್ಲಿ, ನಂಗಂತೂ ಗೊತ್ತಾಗಲ್ಲ. ಎಲ್ಲ ಫ್ರೆಂಡ್ಸ್ ಆರಾಮಾಗಿ ಪಿ ಜಿಲಿ ಅದಾರೆ ಗೊತ್ತಾ. ವೀಕೆಂಡಲ್ಲಿ ಪಾರ್ಟಿ ಅದು ಇದು ಅಂತಿರ್ತಾರೆ. ನನಗಂತೂ ಏನೂ ಇಲ್ಲ ಆಗಿದೆ. ಬೇಡ, ಏನು ಬೇಡ, ವೀಕೆಂಡು ಬೇಡ, ಎಂಥ ಎಂಡು ಬೇಡ, ಆ ಪಾರ್ಟಿನೂ ಬೇಡ. ನೀನು ಮತ್ತೆ ಅಕ್ಕಬಾವನ ಜೊತೆ ಇದ್ದೀಯ, ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆ ಥರ ಏನಾರು ಮಾಡಿಗಿಡೀಯ. ನಿನ್ನ ಪಪ್ಪಗೆ ಗೊತ್ತಾದರೂ ಗೊತ್ತಲ್ಲ ಏನಾಗ್ತದೆ ಅಂತ. ಬಿಡಮ್ಮ, ಮತ್ತದೇ ಹಳೇ ಕ್ಯಾಸೆಟ್ ಹಾಕಬೇಡ. ಗೊತ್ತು ನನಗೀಗ ತಿಳುವಳಿಕೆ ಬಂದದೆ. ನಾನೇನು 18 ವರ್ಷದ ಹುಡುಗಿ ಅಲ್ಲ. ತೀರಾ ಈ ಥರ ನಿಮ್ಮ ಇದನ್ನು ನನ್ನ ಮೇಲೆ ಹೇರಕ್ಕೆ ನೋಡಬೇಡಿ. ಪಾರ್ಟಿಗೆ ಹೋದವರೆಲ್ಲ ಏನು ಕೆಟ್ಟವರೇನಲ್ಲ. ಅವ್ರ ಜೀವನ ಏನು ಮೂರ ಬಟ್ಟೆ ಆಗೋದೂ ಇಲ್ಲ. ಅಲ್ಲ ಹಂಗಂತ ನಾನು ಹೋಗ್ತೀನಿ ಅಂತ ಅಲ್ಲ ಹೇಳೋದು ನಾನು. ಲಾವಣ್ಯ, ಏನು ಮಾಡತ್ತಿ ಹೀಗೆ ಮಾತಾಡ್ತಾ ನಾನು ಎಂತಾರೆ ಹೇಳ್ತೀನಿ. ನಿಂಗೆ ಅದೇ ಸಿಟ್ಟು ಬರೋದು ಬೇಡ. ಅವ್ರು ನೋಡಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿನಲ್ಲ, ಸರಿಯಾಗಿದನ್ನು ನೋಡು. ಇನ್ನೂ ಯಾವ್ದಾದ್ರು ಬಿಟ್ಟಿದ್ದಿದ್ರೆ ಒಂದು ನೆನಪು ಮಾಡು. ಪೂರ್ತಿ ಹಾಕ್ತೀನಿ ಮರತಿ. ಅಲ್ಲಿ ಹೋಗಿ ಮತ್ತೆ ಹೆಂಗೆ ಹೊಸದಾಗಿ ಜೋಡಿಸಿದ್ದೀರಿ. ಅವರು ಏನೋ ಹಾಕ್ತಾರಂತಮ್ಮ. ಬೆಳಗ್ಗೆ ಮಧ್ಯಾಹ್ನ ಫೋನ್ ಮಾಡಿದಾಗ ಹೇಳ್ತಿದ್ಲು, ಅವ್ರ ಅತ್ತೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಾರಂತೆ ಯಾವುದ್ಯಾವುದಕ್ಕೆ ಅಂತ. ನಾನು ಸುಮ್ಮನೆ ನೋಡೋಣ ಅಂತ ಹೇಳಿದ್ನಾ. ಅಕ್ಕ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ವಸ್ತುನೆಲ್ಲ ಕೊಂಡ್ಕೋಬೇಕಲ್ಲ, ನಾ ಇಲ್ಲಿಂದನೇ ಕೊಂಡ್ಕೊಬರ್ತೀನಿ ಅಂದೆ. ಬೇಡ ನೀ ಏನು ತರೋದು ಬೇಡ, ಅತ್ತೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಾರೆ ಅಂತ ಹೇಳ್ತು ನೋಡು. ಎಂತೆಂಥ ಪ್ಯಾಕ್ ಮಾಡ್ಯಾರೇನ. ಅದು ಇಲ್ಲಿಂದ ಅಂದ ಕೂಡಲೇ ಅವಳು ಅಷ್ಟು ಸಲ ತಗೋತಾಳ. ನಾನೇ ತಂದಿದ್ದು ಅಂತ ಹೇಳ್ಬೇಕು ಇನ್ನಷ್ಟೇ. ಭಾರತಿ, ಅದರ ಅತ್ತೆ ಇನ್ನೇನು ಹಾಕಿತ್ತ? ಯಾವ ಸಂತೆಯಲ್ಲಿ ಹೋಗಿ ತಂದದ ಎಂಥದ? ಒಂದು ಬ್ರ್ಯಾಂಡೆಡ್ ಐಟಮ್ ಇರಲ್ಲ. ನೋಡ್ಬೇಕಾರೆ ಯಾವ ಒಂದನ್ನು ಮನೆ ಒಳಗೆ ಇಟ್ಕೊಳ್ಳೋಕ್ಕೆ ಬಿಡಬೇಡ. ಹೇಳಿನಲ್ಲ, ನಮ್ಮ ವಸ್ತುನೇ ತೊಗೊಂಡೋಗಿ ಜೋಡಿಸ್ಬಿಡು. ಅಲ್ಲಿ ಮೊದಲೇ ಜೋಡಿಸೇ ಬಿಡು. ಅವಳಿಗೆ ಗೊತ್ತಿಲ್ಲದಂಗೆ ನೀನು ತೆಗೆದು ಹೊರಗೆ ಹಾಕು ಹೇಳ್ತೀನಿ. ನೋಡಿದ್ಮೇಲೆ ಮತ್ತೆ ಬಿಡಲ್ಲ. ಅದು ಒಂಥರದ್ದು ಇದು ನನ್ನ ಅತ್ತೆ ಕೊಟ್ಟಿದ್ದು ಅಂತ ಇಟ್ಕೊಂಡ್ರು ಇಟ್ಕೊಂತೆ. ಅವು ಯೋಗ ನೋಡು. ಇಂಥ ಮಗಳ ಅಂಥ ಮನೆಗೆ ಸೊಸೆ ಹಾಗೆ ತಂದ್ಕೊಳ ಇದಿತ್ತ ಹೋಗಿದ್ದಲ್ಲದೆ ಪೂರ್ತಿ ಅವ್ರು ಹೇಳ್ದಂಗೆ ಕೇಳ್ತದೆ. ಅವರಿಗೂ ಆ ಯೋಗದಲ್ಲಿ ಇದ್ದಂಗೆ ಬಿಡು. ನಾವು ಸಾಕಿ ಒಂಥರ ಅವ್ರ ಮನೆ ಮಗಳನ್ನ ಮಾಡ್ದಂಗೆ ಆಯ್ತು. ಸುಮ್ಮನೆ ಇರಮ್ಮ. ನಾನು ಮತ್ತೆ ಏನಾದ್ರು ಹೇಳ್ದಕ್ಕೂ ಸಿಟ್ಟು ಮಾಡ್ತೀಯ, ಏನಾದರೂ ಹೇಳ್ತೀಯ ಅಂತೀಯ. ಇಷ್ಟಾದ ಮೇಲೂ ಇನ್ನೂ ಇದನ್ನು ನೀನು ಬಿಡೋದಲ್ಲ. ಎಂಥ ಯೋಗ? ನೀನು ಸಾಕಿ ಇಂಥ ಮಗಳನ್ನ ಸಾಕ ಅಂಥವ್ರ ಮನೆಗೆ ಕೊಟ್ಟೆ. ಎಂಥ ಮಗಳನ್ನ ಸಾಕಿಯ? ಇನ್ನು ಯಾರಾದರೂ ಸುಧಾರಿಸ್ಕೊತಿದ್ರಾ ವಾಪಸ್ ಇಲ್ಲಿ ಕಳಿಸಿರ್ತಿದ್ರು. ಅವರೆಲ್ಲ ಸುಧಾರಿಸ್ಕೊಂಡು ಮನೆ ಮಗಳಂಗೆ ನೋಡ್ಕೊಂಡು ಅಷ್ಟು ಚಂದ ನೋಡ್ಕೊತಾ ಇದ್ದಾರೆ. ಅದಲ್ಲದೆ ಅವ್ರದ್ದು ಯೋಗ ಅಂತೆ, ನಿಮ್ದು ಇದಿಲ್ಲಂತೆ. ಯೋಗ ನಿಂದು ತಿಳ್ಕ. ನಾವು ಮಾಡಿರೋ ತಪ್ಪನ್ನು ಅವ್ರು ಸರಿ ಮಾಡ್ತಾ ಇದ್ದಾರೆ. ಹೇಳು. ಅಲ್ಲ ಮತ್ತು ನಾನು ಈಗಲೇ ಹೇಳಿರ್ತೀನಿ, ಅವಳೇನಾರು ಅವ್ರ ಅತ್ತೆ ಕೊಟ್ಟಿದ್ದ ವಸ್ತುಗಳನ್ನೇ ಇಟ್ಕೋತೀನಿ ಅಂದರೆ ನಾನು ಬೇಡ ಅನ್ನಲ್ಲ ಅಮ್ಮ. ನಾನು ಅಕಸ್ಮಾತ್ ಬೇಡ ಅಂದರೆ ಬಾವುಗೆ ಎಷ್ಟು ಬೇಜಾರಾಗ್ಬೋದು. ಅವ್ರ ಮನೆಯಿಂದ ತಂದಿದ್ದು ಹಿಂಗೆ ಮಾಡಿದ್ರು ಇವರು ಅಂತ ತೊಗೊಂಡೋಗಿ ಇರ್ತೀನಿ ಬೇಕಾದ್ರೆ. ಇವನ್ನ 2 ಸೆಟ್ ಇಟ್ಕ ಅಂತ ಹೇಳ್ತೀನಿ ಬಿಟ್ಟರೆ ಅವ್ರು ತಂದಿದ್ದನ್ನು ನೀನು ಎಸಗಿಸಕ್ಕೆ ಹೋಗಲ್ಲ. ಬ್ರ್ಯಾಂಡೆಡ್ಡು ಎಂಥದ
ಅವನೇ ಇರ್ತೀನಿ. ಅವಳು ಹೆಚ್ಚಿನ ಪಕ್ಷ ಅವಳು ಅದನ್ನೇ ಇಟ್ಕೊತಾಳೆ. ಬೇಕಾದ್ರೆ ಇನ್ನೊಂದ್ಸರಿ ಮನೆ ಚೇಂಜ್ ಮಾಡ್ತಾರಲ್ಲ, ದೊಡ್ಡ ಮನೆ ಮಾಡಿದಾಗ ಅವೆಲ್ಲ ಹಳ್ತಾದುವಾಗ ಹೊಸವು ತಗೊಳ್ಳೋಣ ಅಂತ ಹೇಳಿ ಇದನ್ನು ಬೇಕಾದ್ರೆ ಇಡ್ಬೋದೇನೋ. ನೋಡ್ತೀನಿ ಏನೇನು ಆಗ್ತದೆ ಅಂತ. ನೀನು ಆಮೇಲೆ ಬೇಜಾರು ಮಾಡ್ಕೋಬೇಡ. ನಾನು ಅಷ್ಟು ಆಸೆ ಮಾಡ್ತಂದಿದ್ದೆ ಮಗಳು ಯಾವುದನ್ನು ಬಳಸ್ಲಾ ಅಂತ. ಏನೋ ಒಂದು ಮಾಡಿ ಮಾರತಿ, ಎಂತಾರು ಮಾಡು ಅಂತ ಒಟ್ಟಲ್ಲಿ ಚೆನ್ನಾಗಿದ್ರು ಸಾಕು. ಅವನು ಇನ್ನೇನು ಬರೀ ಆಸೆಗಾಗೇ ಹಿಂಗೆ ಮಾಡ್ತಾ ಇದ್ದಾನೋ ಅನ್ನೋದೊಂದು ಅನುಮಾನ ನನಗೆ. ಇನ್ನೇನು ಕೈ ಕೊಡ್ತಾನೋ, ಹಿಂದಕ್ಕಿಂದ ಏನು ಹಚ್ಚಾಕಿ ಕೊಡ್ತಾನೋ. ಏನಾದರೂ ಸ್ವತಃ ಏನು ಮಾಡೋದಲ್ಲ. ಹೆಣ್ಣುಮಕ್ಕಳು ಮದುವೆಗಿಂತ ಮುಂಚೆ ಎಂತ ಇದು ಮಾಡಿದ್ರು, ಮದುವೆ ಆದಮೇಲೆ ಅಪ್ಪ ಅಮ್ಮ ಅನ್ನೋ ಇದು ಇರ್ತದೆ. ಇಷ್ಟು ಹಠ ಕಟ್ತದೆ ಅಂದರೆ ಇಲ್ಲ ಅತ್ತೆ ಹೇಳ್ಕೊಡ್ತಾ ಇದೆಯಾ ಇಲ್ಲ ಗಂಡ, ಇಬ್ಬರಲ್ಲೊಬ್ಬರು ಹೇಳ್ಕೊಡ್ತಾ ಇದ್ದಾರೆ. ನೋಡ್ಬೇಕಾದ್ರೆ ನಿಧಾನದಿಂದ ಹೇಳು. ಅವ್ರು ಹೇಳಿದ ಮಾತು ಕೇಳಬೇಡ ಅಂತ ನಿಧಾನದಿಂದ ಹೇಳು ನೋಡೋಣ. ಅಮ್ಮ, ನಾ ಹೋಗಿ ಬ್ಯಾಗೆಲ್ಲ ಸರಿ ಮಾಡ್ಕೊತೀನಿ. ಇನ್ನೂ ಮಾತಾಡ್ತಾ ಕೂತ್ರೆ ಖಂಡಿತ ಜಗಳ ಆಗ್ತದೆ.